ಎಲ್ರಿಗೂ ನಮಸ್ಕಾರ. ನಾಳೆ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ಅವರಿಗೆಲ್ಲ ಫಸ್ಟ್ ಆಫ್ ಆಲ್ ದ ಬೆಸ್ಟು. ಇಲ್ಲಿ ಕಾಷನ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ನೀವು ಓದಿರ್ತಕ್ಕಂತಹ ವಿಷಯದ ಬಗ್ಗೆ ಅಷ್ಟೇ ನಿಮಗೆ ಅರಿವಿರಲಿ, ನಾಳೆ ಎಕ್ಸಾಮ್ ಬಗ್ಗೆ ಅಷ್ಟೇ ಅರಿವಿರಲಿ. ಎಲ್ಲೆಲ್ಲೋ ರಶ್ ಇರ್ತಕ್ಕಂತಹ ಬಸ್ಗಳಲ್ಲಿ ಹೋಗ್ತಾ ಇರ್ತೀರ, ಟ್ರೈನ್ಗಳ ಮುಖಾಂತರ ಎಕ್ಸಾಮಿನೇಷನ್ ಸೆಂಟರ್ಗಳಿಗೆ ಹೋಗ್ತಿರ್ತೀರ. ಸೊ ಇಲ್ಲಿ ಯಾರ ಬಗ್ಗೆನೇ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೀಟ್ ಸಿಕ್ತು ಅಂತಂದರೆ ಸೀಟಲ್ಲಿರಿ, ಇಲ್ಲ ಅಂತಂದರೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಆಲ್ಮೋಸ್ಟ್ ಆಲ್ ನಿದ್ದೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ತುಂಬ ರಶ್ ಇರುತ್ತೆ. ನಮ್ಮ ನಾರ್ತ್ ಕರ್ನಾಟಕದಿಂದ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ನಾಳೆ ಬೆಳಗ್ಗೆ ಇಲ್ಲಿ ಬಂದಾದಮೇಲೆ ಆ್ಯಸ್ ಯೂಶ್ವಲ್ ಆ್ಯಸ್ ಪರ್ ದ ಕಂಡೀಷನ್ನು ನಿಮ್ಮ ಹಾಲ್ ಟಿಕೆಟ್ ಆಗಿರ್ಬೋದು, ಅದಾದಮೇಲೆ ನಿಮ್ಮ ID ಕಾರ್ಡ್ಸ್ಗಳಾಗಿರ್ಬೋದು, ಅದಾದಮೇಲೆ ನೀವು ಹಾಕೊಳ್ಳುವಂತಹ ಒಂದು ವಸ್ತ್ರ ಅಥವಾ ನೀವು ಡ್ರೆಸ್ ಏನು ಹಾಕೊತೀರ ಅದರದ್ದು ಸೈನ್ಗಳು ಏನೇನು ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ಗಳಲ್ಲಿ ಅದನ್ನು ನೀಟಾಗಿ ಓದ್ಕೊಳ್ಳಿ. ಅದರ ಪ್ರಕಾರ ಯಾವ ಪೆನ್ನನ್ನು ಯೂಸ್ ಮಾಡಬೇಕು ಆ ಪೆನ್ನನ್ನು ಯೂಸ್ ಮಾಡಿ. ಅದಾದಮೇಲೆ ನಿಮ್ಮ OMR ಸೀಟಲ್ಲಿ ಒಂದು ಏನಪ್ಪ ಅಂತಂದರೆ ಮಿನಿಮಮ್ಮು ನೀವು ಎಲ್ಲ ಆನ್ಸರ್ ಮಾಡಿದ ಮೇಲೂ ಗೊತ್ತಿಲ್ಲಾರ್ದ ಒಂದು ಆಪ್ಷನ್ ಇದೆ. ಆಪ್ಷನ್ ABCD ಅಷ್ಟೇ ಇರ್ತಿತ್ತು ಈ ಹಿಂದೆ. ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನ್ ಪ್ರಕಾರ ಯಾವುದಾದ್ರೂ ನಿಮಗೆ ಗೊತ್ತಿಲ್ಲ ಆನ್ಸರ್ ಅಂದ್ರೂ ಕೂಡ ಅದನ್ನು ತುಂಬಲೇಬೇಕಾಗುತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್. ಮತ್ತು ನಿಮ್ಮ ಮಿನಿಮಮ್ ಸ್ಕೋರು 30 ಇರಲೇಬೇಕು ಅಂತ ಹೇಳಿದ್ದಾರೆ. ಅವಾಗ ಮಾತ್ರ ನಿಮ್ಮ OMR ಸ್ಕ್ಯಾನ್ ಆಗುತ್ತೆ. ತುಂಬ ಜೆನ್ಯೂನಾಗಿ ಎಕ್ಸಾಮನ್ನು ನಡೆಸ್ತಿದ್ದಾರೆ. ಅದಾದಮೇಲೆ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಕಣ್ಮುಂದೆನೇ ಕಾಣ್ತಾ ಇದೆ. KA ಅಧ್ಯಕ್ಷರು ಮತ್ತು ಡೈರೆಕ್ಟ್ರು ಈಗಾಗಲೇ ನಿಮಗೆ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ರೀತಿಯಲ್ಲಿ ಇಲ್ಲಿ ಗೋಲ್ಮಾಲ್ ನಡೆಯಲ್ಲ, ಯಾವುದೇ ರೀತಿಯಲ್ಲಿ ಇದರಲ್ಲಿ ಅಹಿತಕರವಾದಂತಹ ಯಾವುದೇ ಒಂದು ಸನ್ನಿವೇಶ ಕಂಡು ಬರಲ್ಲ. ಹಾಗಾಗಿ ಯಾರು ಕಷ್ಟಪಟ್ಟು ಓದಿದ್ದೀರಾ, ಯಾರು ಜೆನ್ಯೂನಾಗಿ ಓದಿದ್ದೀರಾ, ಆದಷ್ಟು ಬೇಗ ನೀವು ಯೂನಿಫಾರ್ಮನ್ನು ಹಾಕ್ತೀರಿ. ನಿಮ್ಮ ಫಿಸಿಕಲ್ ಬಗ್ಗೆ ಮುಂದಿನ ದಿನಗಳಲ್ಲಿ ತಲೆ ಕೆಡಿಸ್ಕೊಳ್ಳೋಣಂತೆ. ನಾಳೆ ಬರೆಯುವಂಥ ಎಕ್ಸಾಮು ನಿಮ್ಮ ಭವಿಷ್ಯ ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿಯ ಒಂದು ಭವಿಷ್ಯವನ್ನು ಚೇಂಜ್ ಮಾಡುವಂಥ ಎಕ್ಸಾಮ್ ಆಗಿರುತ್ತೆ. ದಯವಿಟ್ಟು ಯಾವುದೇ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡ್ರಿ. ಹಾಫ್ ಆನ್ ಅವರಿಂದ 1 ಅವರ್ ಒಳಗಡೆ ಆ ಕನ್ಸರ್ನ್ ಜಿಲ್ಲೆ ಒಳಗಡೆ ನಿಮ್ಮ OMR ಸೀಟನ್ನು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ OMR ಶೀಟ್ನ ಟ್ರಾನ್ಸ್ಪರೆನ್ಸಿಗೋಸ್ಕರ ಎಲ್ರಿಗೂ ಅದು ಓಪನ್ ಆಗಿ ಅವೈಲೇಬಲ್ ಆಗಬೇಕು. ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನಿಮ್ಮ ಟ್ರೆಡಿಷ್ನಲ್ ಸಬ್ಜೆಕ್ಟ್ಗಳಾಗಿರ್ತಕ್ಕಂತಹ ಅಥವಾ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳಾಗಿರ್ತಕ್ಕಂತಹ ಹಿಸ್ಟ್ರಿ, ಪೊಲಿಟಿಕ್ಸ್, ಜಿಯೋಗ್ರಫಿ, ಎಕನಾಮಿಕ್ಸ್ ಸಬ್ಜೆಕ್ಟ್ಗಳಿವೆ. ನೀವು ಎಷ್ಟು ಮಟ್ಟಿಗೆ ಓದಿದರೆ ಅಷ್ಟರ ಬಗ್ಗೆ ಮಾತ್ರ. ಇನ್ನೊಬ್ಬ ಯಾರು ನಿಮ್ಮ ಮುಂದೆ ಬಂದುಬಿಟ್ಟು ಇದನ್ನು ಓದಬೇಕಾಗಿತ್ತು, ಈ ಕಾನ್ಸೆಪ್ಟನ್ನು ಕವರ್ ಮಾಡಬೇಕಾಗಿತ್ತು, ಈ ಕರೆಂಟ್ ಅಫೇರ್ಸನ್ನು ನೋಡ್ಕೋಬೇಕಾಗಿತ್ತು, ಸೊ ಇದರಲ್ಲಿ ಜಾಸ್ತಿ ಕ್ವಶನ್ ಬರುತ್ತೇನೋ ಅಂತೇಳಿ ಸುಮ್ಮನೆ ಹೇಳ್ತಿರ್ತಾರೆ. ಎಲ್ಲರೂ ಪರಿಪೂರ್ಣವಾಗಿ ಓದಿದವರಲ್ಲಿ ಯಾರೂ ಆ ಥರದಲ್ಲಿ ಕ್ವಶನ್ಸ್ಗಳನ್ನು ಕೇಳಲ್ಲ. ಹಾಗಾಗಿ ನೀವೆಷ್ಟು ಓದಿರ್ತೀರಾ ಅಷ್ಟಲ್ಲೇ ಕ್ವಶನ್ಸ್ ಬರುತ್ತೆ ಅನ್ನೋ ಒಂದು ಭರವಸೆ ಮೇಲಿರಿ. ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ನೀವೇನಾದರೂ ಹೋಗಿದ್ದೀರಾ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಜಯ ಸಿಗುತ್ತೆ. ನಾಳೆ ಎಕ್ಸಾಮ್ ಬರೋದಕ್ಕಿಂತ ಮುಂಚೆ ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ನಿಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನು ನೆನೆಸ್ಕೊಳ್ಳಿ. ಅವೇ ನಿಮಗೆ ಮೋಟಿವೇಶನ್ ಮಾಡುತ್ತೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಸಪ್ರೆಷನ್ ಆಗೋದು ಬೇಡ. ಮತ್ತು ಈ ವಿಷಯದ ಬಗ್ಗೆ ನಾನು ಓದ್ಕೊಂಡಿಲ್ಲ, ಅವ್ನು ನನಗಿಂತ ಜಾಸ್ತಿ ಸುಪೀರಿಯರ್ ಆಗಿ ಓದಿದ್ದಾನೇನೋ ಅಂದ್ಕೊಂಡು ನೀವು ಭ್ರಮೆಯಲ್ಲಿರೋದು ಬೇಡ. ಯು ಆರ್ ದ ಸುಪೀರಿಯರ್, ಯು ಆರ್ ದ ಸುಪ್ರೀಮ್ ಫಾರ್ ಯುವರ್ ಲೈಫ್. So you will change your life by this exam, by cracking this exam. Definitely you will change your life of your family. ನೀವು ಎಲ್ಲಿಗೂ ನಿಮ್ಮ ಫ್ಯಾಮಿಲಿನ ತೊಗೊಂಡೋಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ. ನೀವು ಕೂಡ ಸರ್ಕಾರಿ ಹುದ್ದೆನ ಹೊಂದಬೇಕು. ಅದಾದಮೇಲೆ ತಂದೆ ತಾಯಿಗಳಿಗೆ ಇರುವಾಗಲೇ ಏನಾದರೂ ಇಂತಿಷ್ಟು ಸ್ವಲ್ಪ ನೋಡ್ಕೊಳ್ಳೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಡ ಮಕ್ಕಳೆಲ್ಲ, ಮಿಡ್ಲ್ ಕ್ಲಾಸ್ನವರೆಲ್ಲ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಎಕ್ಸಾಮ್ ಬರೀಲಿಕ್ಕೆ ಬೆಂಗಳೂರಂಥ ನಗರಗಳಲ್ಲಿ ಬರ್ತಾ ಇದ್ದೀರಾ. ದಯವಿಟ್ಟು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೀಟಾಗಿ ನಾಳೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಬರೆದುಬಿಟ್ಟು ಆಮೇಲೆ ಸೆಕೆಂಡ್ ಎಕ್ಸಾಮು ಸ್ವಲ್ಪ ಎಕ್ಸಾಮಿನೇಷನ್ ಸೆಂಟರ್ಗಳು ಚೇಂಜ್ ಆಗಿದೆ ಆಯಿತಾ. ಹಾಗಾಗಿ ಅವಸರ ಪಡೋದು ಬೇಡ. ಅಲ್ಲಿ ಸಮಯದ ಅವಕಾಶ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫಸ್ಟಿಗೆ ತುಂಬ ಕಡಿಮೆ ಅಭಾವ ಇತ್ತು, 2 ತಾಸು ಅಷ್ಟೇ ಕೊಟ್ಟಿದ್ದರು. ಇವಾಗ 4 ತಾಸುವರೆಗೂ ನಿಮಗೂ ಬೇರೆ ಸೆಂಟ್ರಿಗೆ ಹೋಗಲಿಕ್ಕೆ ಅವಕಾಶ ಇರೋದ್ರಿಂದ ಹಾಲ್ ಟಿಕೆಟ್ನಲ್ಲಿ ತೋರಿಸಿರ್ತಕ್ಕಂತಹ ಎಕ್ಸಾಮಿನೇಷನ್ ಸೆಂಟ್ರಿಗೆ ಮಾತ್ರ ಹೋಗಿ. ಈಗ ಬೆಂಗಳೂರೊಳಗಡೆ ಸೇಮ್ ಕಾಲೇಜ್ಗಳ ಹೆಸರು ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಎಕ್ಸಾಮಿನೇಷನ್ ಎಕ್ಸಾಕ್ಟ್ ಸೆಂಟರ್ನ ಲೊಕೇಶನ್ಗಳಿಗೆ ಹೋಗಿ. ಫಸ್ಟಿಗೆ ಹೋಗ್ಬಿಟ್ಟು ಯಾವುದೋ ಒಂದು ಸೆಂಟರ್ನ ನೋಡಿಕೊಂಡು ಅಲ್ಲಿ ಆಮೇಲೆ ಏರಿಯಾ ಬೇರೆದಿತ್ತು ನಾನು ಇಲ್ಲಿಗೆ ಬಂದೆ ಅಂತ ಅವಸರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇನ್ ಟೈಮಲ್ಲಿ ಒಳಗೆ ಹೋಗಿ ಯಾವ ರೀತಿಯಲ್ಲಿ ಅಲ್ಲಿ ಅಧಿಕಾರಿಗಳು ನಿಮ್ಮನ್ನು ಕೇಳ್ತಾರೆ, ಪ್ರಿಸ್ಕ್ರಿಪ್ಷನ್ ಮಾಡೋದಾಗಿರ್ಬೋದು ನಿಮ್ಮನ್ನು, ಅದಾದಮೇಲೆ ನಿಮ್ಮಲ್ಲಿರ್ತಕ್ಕಂಥ ಯಾವುದಾದ್ರು ಬೇರೆ ವಸ್ತುಗಳಿದೆಯಾ ಅಂತ ಹೇಳಿ ಕೇಳ್ತಿರ್ತಾರೆ. ಅದರ
ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಅವ್ರೇನು ಚೆಕ್ ಮಾಡಿದ್ರು ಓಕೆ ಅಂತ ಚೆಕ್ ಮಾಡಿಸಿ, ಏನು ತೊಗೊಂಡು ಹೋಗಬೇಡಿ ಅಂತ ಹೇಳ್ತಾರೆ ಅದನ್ನು ತೊಗೊಂಡು ಒಳಗಡೆ ಹೋಗಬೇಡಿ. ನಿಮ್ಮ ಪೆನ್ನು, ನಿಮ್ಮ ಹಾಲ್ ಟಿಕೆಟು, ನಿಮ್ಮ ID ಕಾರ್ಡು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು, ಆಯಿತಾ? ನಾಳೆ ನೀವು ಬರೆಯುವಂಥ ಎಕ್ಸಾಮ್ನಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡುವಂಥ ಕ್ವಶನ್ಸ್ಗಳು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. KEAದವರು ಟ್ರಾನ್ಸ್ಪರೆನ್ಸಿಯಿಂದ ನಡೆಸ್ತಿರೋದ್ರಿಂದ ಯಾರು ಜೆನ್ಯೂನಾಗಿ ಓದಿದ್ದೀರಾ ಅವರಿಗೆ ಖಂಡಿತವಾಗ್ಲಿಯೂ ಏನು ನೌಕರಿ ಅನ್ನೋದು ನಿಮ್ಮ ರಿಸಲ್ಟ್ ಲಿಸ್ಟಲ್ಲಿ ಬರುತ್ತೆ, ಆಯಿತಾ? ಹಾಗಾಗಿ ದೇವ್ರ ಮೇಲೆ ಭರವಸೆ ಇಡಿ, ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ಹೋಗಿ ಒಳ್ಳೆಯದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀರ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ಬಿಟ್ಟು ಎಕ್ಸಾಮನ್ನು ಬರೀರಿ, ಆಯಿತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸಮಯದ ಅಭಾವ ಇರುತ್ತೆ. ನಾಳೆ KEAದವರು ಕಂಡಕ್ಟ್ ಮಾಡ್ತಿರಕ್ಕಂಥ ಎಕ್ಸಾಮ್ ಕ್ವಶನ್ಗಳನ್ನು ಸ್ವಲ್ಪ ಓದಲಿಕ್ಕಾಗಿರ್ಬೋದು, ಆನ್ಸರ್ಗಳನ್ನು ನೀವು ಥಿಂಕ್ ಮಾಡೋದಕ್ಕೆ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. OMRಗಳಲ್ಲಿ ಸಿಲ್ಲಿ ಕ್ವಶನ್ಸ್ಗಳು ಕೆಲವು ಇರ್ತದೆ, ಮೈನರ್ ಕ್ವಶನ್ಸ್ಗಳು, ಅದು ತುಂಬ ಚೆನ್ನಾಗಿ ಅಲ್ಲಿಂದಲ್ಲೇ ಆನ್ಸರ್ಸ್ಗಳಿರ್ತದೆ. ಬಟ್ ಕನ್ಫ್ಯೂಷನ್ ಮಾಡಿಬಿಟ್ಟು ಬೇರೆ ಯಾವುದೋ ಒಂದು ಕ್ವಶನ್ನಿನ ಆನ್ಸರ್ನ ಬೇರೆ ಒಂದು OMRನ ABCD ಒಳಗಡೆ ಕನ್ಫ್ಯೂಸ್ ಮಾಡ್ಕೊಂಡು ಹಾಕೋದು ಬೇಡ. ಅದು ಒಂದು ಮಾರ್ಕ್ಸು ನಿಮ್ಮನ್ನು ಎಷ್ಟೋ 1000 ಸಂಖ್ಯೆಯಷ್ಟು ಕಾಂಪಿಟೇಷನ್ ಹಿಂದೆ ಕೇಳ್ಕೊಂಡು ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ರೈಟ್ ಮಾಡುವಂಥ ಆನ್ಸರ್ ನಿಮಗೆ 1000ದಿಂದ 2000 ಜನದಷ್ಟು ಕಾಂಪಿಟೇಷನ್ ಒಳಗಡೆ ನೀವು ಮೇಲೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಮರ್ಸಿಬೇಡ. ಓದಿರೋದ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಬಿಟ್ಟು ಇಷ್ಟು ಜನ ಕಾಂಪಿಟೇಷನ್ ಇದ್ದಾರೆ ಅಂಥೇಳಿ ನೀವು ಪ್ರಿಜುಡೈಸ್ಡ್ ಮೈಂಡಲ್ಲಿ ಎಲ್ಲರೂ ಓದಿದ್ದಾರೆ ಅಂತೇಳಿ ತಿಳ್ಕೊಂಡು ಹೋಗೋದು ಬೇಡ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟ್. ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಸೊ ಈ ಭರವಸೆ ನನ್ನ ಕಡೆಯಿಂದ ನಿಮಗಿದೆ. ಅದಾದಮೇಲೆ ಒಂದಿನ ನಾನು ಕೂಡ ಒಬ್ಬ ಅಧಿಕಾರಿನೋ ಅಥವಾ ನನ್ನ ಸಿಬ್ಬಂದಿಗಳಾಗಿ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ನೋಡುವಂಥ ಒಂದು ಕೆಲಸ ಮುಂದೆ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಊಟ ಮಾಡಿಕೊಂಡು ನೀಟಾಗಿ ನೈಟ್ ನಿದ್ದೆ ಮಾಡೋದ್ರ ಕಡೆಗೆ ತಲೆ ಕೆಡಿಸ್ಕೊಳ್ಳಿ. ರಾತ್ರಿ ಎಲ್ಲ ಓದ್ಕೊಂಡು ಕೂತ್ಕೊಳ್ಳೋದು ಬೇಡ. ಥ್ಯಾಂಕ್ ಯು.